ನಿಜವಾಗ್ಲೂ ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಈ ಯಾರು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು ಇದೇ ಒಂದು ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಂದಿರ್ತಾರೋ ಅವ್ರಿಗೊಂಥರ ಎಸ್.ಎಲ್ ಗ್ರೂಪ್ ತಾಯಿದೆ. ಎಲ್ಲರಿಗೂ ಜನಕ್ಕೆ ಇದನ್ನೇ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದೆ. ಸೊ ಇದಕ್ಕೆ ಯಾವತ್ತಿದ್ರೂ ಒಳ್ಳೇದಾಗಬೇಕು ಅಂತಲೇ ನಾವೆಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಎಲ್ಲ ಪ್ಲಸ್ ಮಾಡ್ಕೊಂಡಿರ್ತೀವಿ. ಸೊ ಯಾವತ್ತೂ ನಿಲ್ಲಬಾರ್ದು. ಯಾಕೆಂತಂದರೆ ನಮಗೆ ಈಗ ನಾನು ಅಂತ ಬಂದರೆ ಆ್ಯಕ್ಟಿಂಗ್ ಬಿಟ್ಟು ನನಗೆ ಗೊತ್ತಿಲ್ಲ, ಇದರಲ್ಲೇ ಮುಂದುವರಿಬೇಕು, ಸಾಧನೆ ಮಾಡಬೇಕು, ನನ್ನೊಂದು ಬದುಕನ್ನು ಕಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಹಲವಾರು ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸ್ ಅವರೆಲ್ಲ ಅಂದ್ಕೊಂಡಿರ್ತಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಿದೆ ಈ ಒಂದು ಕಂಪನಿ, ಒಳ್ಳೇದಾಗಲಿ ಅಂತ ನಾನು. ಸಿನಿಮಾ ಅಂತೂ ಎಂಟರ್ಟೈನಿಂಗ್ ಆಗಿರುತ್ತೆ, ವಿಜುವಲ್ಸ್ ಸೂಪರ್ ಆಗಿರುತ್ತೆ. ಒಟ್ಟಿನಲ್ಲಿ ಸಿನಿಮಾ ನೋಡೋರು ಮೋಸ ಅಂತೂ ಆಗಲ್ಲ ಅನ್ನೋದು ನನ್ನ ಒಂದು ಭರವಸೆ. ನಾನಂತೂ ಫಸ್ಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ಬಿಕಾಸ್ ಐ ಆಮ್ ವೆರಿ ಎಕ್ಸೈಟೆಡ್. ಅದೇ ರೀತಿ ಎಷ್ಟೋ ಜನ ಎಕ್ಸೈಟೆಡ್ ಆಗಿದ್ದಾರೆ ಸಿನಿಮಾ ನೋಡೋಕ್ಕೆ. ಸೊ ವಿ ಆರ್ ವೇಟಿಂಗ್. 100% ಯಶು ಎಂಥ ಇನ್ಸ್ಪಿರೇಷನ್ ಅಂತಂದರೆ, ನಾನು ಅವನ ಜೊತೆ ಇದ್ದಿದ್ದರಿಂದ ಆ ಒಂದು ಪ್ಯಾಷನ್ನು ನಾನು ಅವನ್ನ ಮೀಟ್ ಮಾಡಿದಾಗಲೇ, ಅಂದರೆ ನನಗೆ 18 ವರ್ಷ, ಅವ್ನಿಗೆ 16 ವರ್ಷ ಮೀಟ್ ಮಾಡಿದಾಗ, ಸೊ ಆ ಪ್ಯಾಷನ್ ಆ ಟೈಮಲ್ಲೇ ನಾನು ಅವನ್ನ ನೋಡಿಬಿಟ್ಟಿದ್ದೆ. ಏನೋ ಒಂದು ಅನಿಸೋದು, ಈ ಮನುಷ್ಯ ಏನೋ ಒಂದು ಮಾಡ್ತಾನೆ, ಸಾಧನೆ ಮಾಡ್ತಾನೆ ಅಂತ. ಆ್ಯಂಡ್ ಅದೇ ಥರ ಸಾಧನೆ ಮಾಡಿಕೊಂಡು ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅವನ ಒಂದು ಬೆಳೆಯುವ ಒಂದು ಹಾದಿ ಇದೆಯಲ್ಲ, ಅದು ನಿಲ್ಲಬಾರ್ದು, ಹೀಗೆ ಹೋಗ್ತಾ ಇರಬೇಕು, ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಲೇ ನಾನು ಕೇಳ್ಬೋದು. ಎಲ್ರಿಗೂ ನಿಮ್ಮ ಜಯಶ್ರೀ ಮಾಡುವ ನಮಸ್ಕಾರಗಳು. ಆಬ್ವಿಯಸ್ಲಿ ಒಬ್ಬ ಮನುಷ್ಯನ ಜೀವನ 100 ವರ್ಷ ಅಂತ ಹೇಳ್ತಾರೆ. ಅದರಲ್ಲಿ ಇತ್ತೀಚೆಗಂತೂ 70 ವರ್ಷಕ್ಕೆ ಡೌಟ್ ಅಂತಿರ್ತೀವಿ. ಅದರಲ್ಲಿ ಒಂದು ಎಸ್.ಎಲ್ ಗ್ರೂಪ್ಸ್ ಅವರು 100 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಅದು ಎವ್ರಿ ಇಯರು ಸಕ್ಸಸ್ಫುಲಿ. ಸೊ ಎವ್ರಿ ಸ್ಟೆಪ್ ಆಫ್ ದೆಮ್ ವಾಸ್ ಸಕ್ಸಸ್. ಸೊ ಇಟ್ ಈಸ್ ಅ ರಿಯಲಿ ಪ್ರೌಡ್ ಥಿಂಗ್. ಆ್ಯಂಡ್ ನಾವು ಅದರಲ್ಲಿ ಒಂದು ಭಾಗ್ಯ ಆಗ್ತಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ಝೀ ಡೆಫಿನೆಟ್ಲಿ ಝೀ ಈಸ್ ಲೈಕ್ ಇಟ್ ಈಸ್ ಕ್ಲೋಸ್ ಟು ಮೈ ಹಾರ್ಟ್, ಮೈ ಬ್ರೈನ್, ಮೈ ಎವ್ರಿಥಿಂಗ್. ಬಿಕಾಸ್ ಝೀ ನನಗೆ ತಂದುಕೊಟ್ಟಂಥ ಒಂದು ಹ್ಯಾಪಿನೆಸ್ ಆಗಲಿ, ಒಂದು ಎಕ್ಸ್ಪೋಜರ್ ಆಗಲಿ, ಇಟ್ ವಾಸ್ ಟ್ರೆಮೆಂಡಸ್. ಸೊ ಆದ್ದರಿಂದ ಖಂಡಿತವಾಗ್ಲೂ ಝೀ ವಿಲ್ ಬಿ ಪಾರ್ಟ್ ಆಫ್ ಮೈ ಲೈಫ್. ಫಿಟ್ನೆಸ್ ಟಿಪ್ಸ್ ಏನು ಅಂದರೆ, ನಿಮ್ಗೆ ಏನು ಫಿಟ್ನೆಸ್ ಮಾಡಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟು. ಸೊ ಐ ಥಿಂಕ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ವೈ ಯು ವಾಂಟ್ ಟು ರೆಡ್ಯೂಸ್ ಯುವರ್ ವೇಟ್, ಇಟ್ ಈಸ್ ಬೆಟರ್. ನಿಮಗೆ ಬೆಟರಾಗಿ ನೀವೇ ಆಪ್ಷನ್ಸ್ ಹುಡುಕ್ಬೋದಾಗುತ್ತೆ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ. ಐ ಆಮ್ ಕಮಿಂಗ್ ಬ್ಯಾಕ್ ಆನ್ ಸ್ಕ್ರೀನ್ ಆ್ಯಂಡ್ ನನಗೆ ಝೀ ಮೂಲಕ ಬರ್ತಾ ಇದ್ದೀನಿ ಅಂತಲೂ ತುಂಬ ಖುಷಿ ಆಗ್ತದೆ. ನನ್ನ ಸೀರಿಯಲ್ ಜಗದಾತ್ರಿ ಇಟ್ ಹ್ಯಾಸ್ ವೆರಿ ಗುಡ್ ಪೊಟೆನ್ಷಿಯಲ್ ಆ್ಯಂಡ್ ನಮ್ಮ ಪ್ರತಿಯೊಬ್ಬರ ಪಾತ್ರದಲ್ಲೂ ಒಂದು ಚಾಲೆಂಜಸ್ ಇದ್ದೇ ಇದೆ. ಸೊ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಹಿಟ್ ಆ್ಯಂಡ್ ಹೋಪಿಂಗ್ ಜನಕ್ಕೂ ಅದೇ ಥರ ನಮಗೆ ಎಷ್ಟು ಇಷ್ಟ ಆಗಿದೆಯೋ ಅವ್ರಿಗೂ ಹಾಗೆ ಇಷ್ಟ ಆಗಲಿ. ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ನಾನು ಅಂದರೆ 20 ವರ್ಷದಿಂದ ಝೀ ಶುರುವಾಗಿದೆ. ನಾನು ಬಹಳ ಹಿಂದೆಯಿಂದ ಝೀ ಜೊತೆ ಇದೆ. ಮೊದಲು ಕುಣಿಯೋಣ ಬಾರ ಅಂತ ಡ್ಯಾನ್ಸ್ ಶೋ ಮಾಡಿದೆ. ಆಮೇಲೆ ಹಾಲು ಜೇನು ನಾನು ನೀನು ಅಲ್ಲಿ ನಿರ್ಮಾಪಕಿಯಾಗಿದ್ದೆ. ಆಮೇಲೆ ಅಮೃತಧಾರೆ ಜೋಡಿ ನಂಬರ್ 1 ಆ್ಯಂಡ್ ಇದೆಲ್ಲ ಕಟ್ಟಿರೋ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಇಂಥ ಒಂದು ದೊಡ್ಡ ಗ್ರೂಪಲ್ಲಿ, ಎಸ್.ಎಲ್ ಗ್ರೂಪಲ್ಲಿ ನಾನು ಒಂದು ಸಣ್ಣ ಭಾಗವಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಆ್ಯಕ್ಚುಲಿ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಒಂದು ಸಂಸ್ಥೆ ಶುರುವಾದಾಗ ಏನೋ ಒಂದು ಗುರಿ ಇಟ್ಕೊಂಡು ಶುರು ಮಾಡ್ತಾರೆ. ಆ ಗುರಿಯನ್ನು ದಾಟಿ ಇಷ್ಟು ವರ್ಷಗಳ ಕಾಲ, ಅಂದರೆ 100 ವರ್ಷಗಳ ಕಾಲ ಒಂದು ಸಂಸ್ಥೆ ನಡೆಸಬೇಕು ಅಂದರೆ ಅದರ ಹಿಂದೆ ಎಷ್ಟು ಇನೋವೇಷನ್ಸ್ ಇರುತ್ತೆ, ರೀಇನ್ವೆನ್ಷನ್ಸ್ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ, ಎಷ್ಟು ಜನರ ಶ್ರಮ ಇರುತ್ತೆ, ಎಷ್ಟು ಜನರ ಯೋಚನೆಗಳಿರುತ್ತೆ, ಎಷ್ಟು ಕಷ್ಟ ನಷ್ಟಗಳಿರುತ್ತೆ. ಅವೆಲ್ಲವನ್ನು ದಾಟ್ಕೊಂಡು 100 ವರ್ಷ ಒಂದು ಸಂಸ್ಥೆ ಬಂದಿದೆ ಅಂದರೆ ನಾವು ಸಂತೋಷ ಪಡಲೇಬೇಕು. ನನ್ನ ಮಕ್ಕಳು ಓಕೆ, ಈ ಕಡೆ ಒಬ್ಬರು ಆ್ಯಂಡ್ ಝೀ ಕನ್ನಡ ಜೊತೆಗೆ ನಮ್ಮದು ಒಂದು ಸುಮಾರು ಒಂದು 15-16 ವರ್ಷದ ರಿಲೇಷನ್ಶಿಪ್ಪು. ಧಾರಾವಾಹಿಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೇನೆ. ಈಗ ಝೀದು ಮೈಕ್ರೋ ಸೀರೀಸ್ಗಳನ್ನು ಮಾಡ್ತಾಯಿದ್ದೀವಿ. ಸೊ ನಮಗೂ ಝೀ ಕನ್ನಡ ವಾಹಿನಿಗೂ ಒಂದು ಅದ್ಭುತವಾದಂಥ ನಂಟಿದೆ, ಒಂದು ಸಂಬಂಧ ಇದೆ. ಅದೇನು ಸಮಾಚಾರ? ಆರಾಮ. ಎಷ್ಟೊತ್ತಿಗೆ ಬಂದ್ರಿ? ಮಳೆ ಸಿಗ್ಲಿಲ್ವಾ ನಿಮ್ಗೆ ಯಾರಿಗೂ? ಹೌದಾ? ಹೌದಪ್ಪ, ಬರ್ಸಿದ್ರಿ. ತುಂಬಾನೇ ಖುಷಿ ಆಗ್ತಾ ಇದೆ. 100 ಇಯರ್ಸ್ ಅಂದರೆ ಅದು ತಮಾಷೆ ಮಾತಲ್ಲ. ಆ್ಯಂಡ್ ಎಸ್.ಎಲ್ ಗ್ರೂಪ್ ಅವ್ರದ್ದು 100 ಇಯರ್ಸ್ ಆಗಲಿ. ನಮ್ಮ ಝೀ ಕನ್ನಡ ಸಾಕಷ್ಟು ಪ್ರತಿಭೆಗಳಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಬರ್ತಾ ಇದೆ. ಅವರ ಕಲೆನ, ಅವರಲ್ಲಿರುವಂಥ ಪ್ರತಿಭೆನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಥರ ನಮ್ಮಂಥ ಎಷ್ಟೊಂದು ಕಲಾವಿದರಿಗೆ, ತಂತ್ರಜ್ಞರಿಗೆ ಇನ್ನಷ್ಟು ಬೆಂಬಲವನ್ನು ಕೊಡಲಿ.
ಇನ್ನೂ 100,000 ವರ್ಷದವರೆಗೂ ಈ ಕಂಪ್ನಿಗೆ ಹೋಗಲಿ, ಈ ಒಳ್ಳೆ ಕೆಲಸ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಂದು ಮುಂದೆ ಎಷ್ಟೇ ಸಿನಿಮಾ ಪ್ರಾಜೆಕ್ಟ್ ಬರಲಿ, ಎಷ್ಟೇ ಹಿಟ್ ಬರಲಿ, ಏನೇ ಇರಲಿ, ನನ್ನ ಒಂದು ದೊಡ್ಡ ಅಡಿಪಾಯವಾಗಿ ಶುರು ಆಗಿದ್ದು ಜೀ ಕನ್ನಡದಿಂದ, ಅಣ್ಣಯ್ಯದಿಂದ. ಸೊ ಅದ್ರ ಖುಷಿ ಖಂಡಿತವಾಗ್ಲಿದೆ, ಅದಕ್ಕೆ ಯಾವಾಗಲೂ ಚಿರಋಣಿ, ಆ ಗ್ರ್ಯಾಟಿಟ್ಯೂಡ್ ಎಲ್ಲರಿಗೂ ಇದೆ. ಸೊ ಜೀ ಕನ್ನಡ ವಾಹಿನಿಗೆ ಅದರಲ್ಲಿ ಕೆಲಸ ಮಾಡ್ತಕ್ಕಂತಹ ಸಹಸ್ರಾರು ಮಂದಿಗಳು, ಏನು ಸಾವಿರಾರು ಮಂದಿ ನಾವು ತೆರೆ ಮುಂದೆ ಕಾಣಿಸ್ತಾ ಇದ್ದೀವಿ, ಆದರೆ ತೆರೆ ಹಿಂದೆ ನಮ್ಮ ಜೀ ಕನ್ನಡದವರು, ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು, ನಮ್ಮ ತಂತ್ರಜ್ಞರು, ಇವರೆಲ್ಲರೂ ಕೂಡ ನಮ್ಮನ್ನು ತೆರೆ ಮೇಲೆ ಚೆನ್ನಾಗಿ ತೋರಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಸಿನಿಮಾ ಪಾರ್ಥನ ಪ್ರಪಂಚ ಅಂತ ನನ್ನ ಮುಂದಿನ ಸಿನಿಮಾ, ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ, ಇದೇ ಫಸ್ಟ್ ನಾನು ಪ್ರೆಸ್ಸಲ್ಲಿ ಶೇರ್ ಮಾಡ್ತಾ ಇರೋದು. ಅದು ಕೂಡ ಆದಷ್ಟು ಬೇಗ ಬರುತ್ತೆ, ಆದಷ್ಟು ಬೇಗ ಅದರ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಪಾರ್ಥನ ಪ್ರಪಂಚ ಮೋಸ್ಟ್ ಪ್ರಾಬ್ಲಿ ಅಕ್ಟೋಬರ್ ಎಂಡಷ್ಟರಲ್ಲಿ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸಜ್ಜಾಗ್ತಾ ಇದೆ. ಖಂಡಿತ ತಮಾಷೆ ನಮ್ಮ ದೊಡ್ಡ ಸಾಧನೆ ಇದು. 100 ವರ್ಷ ಅನ್ನೋದು, ಒಂದು ಸಂಸ್ಥೆ ನಡ್ಕೊಂಬರೋದು ಅನ್ನೋದು ಒಂದು ದೊಡ್ಡ ಮೈಲಿಗಲ್ಲು, ಸಾಧನೆ. ಖುಷಿ ಏನಂದರೆ ದಿನದಿನಕ್ಕೆ ಅದು ಬೆಳೀತಾ ಬರ್ತಾ ಇದೆ. ನಮ್ಮ ಮನೆ ಒಳಗಡೆ ಇದೆ ಇವಾಗ ಜಿ. ಸೊ ಅದು ದೊಡ್ಡ ವಿಷಯ. ಆ್ಯಂಡ್ ತುಂಬು ಹೃದಯದ ನಮನಗಳು, ಧನ್ಯವಾದಗಳು ಹೇಳ್ತೀನಿ. ಜಿ ನಮ್ಮನ್ನು ಇಷ್ಟು ರಂಜಿಸ್ಕೊಂಡು ನಮ್ಮನ್ನು ಅವ್ರು ಪಾಠ ಮಾಡಿಸ್ಕೊಂಡು ತುಂಬ ಖುಷಿ ಆಗ್ತಾ ಇದೆ. ಒಂದು ಇಷ್ಟು ದೊಡ್ಡ ಕುಟುಂಬದ ಒಂದು ಪುಟ್ಟ ಸದಸ್ಯೆ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಮೊದಲನೇದಾಗಿ ಒಂದು ನಿರ್ಧಾರ ತಗೊಂಡಾಗ ಒಂದು ಚಿಕ್ಕ ಕ್ಯಾರೆಕ್ಟರು ಪಾಂಡುರಂಗ ವಿಠಲನಲ್ಲಿ ಮಾಡಿದ್ದೆ. ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಪ್ರಮೋಷನ್ಗೆ ಜಿ ಅವ್ರು ನನ್ನನ್ನು ಕರೆಸಿದ್ರು. ಈಗ ನಾನು ಕೂಡ ಅಪ್ಪನ ಜೊತೆ ಮೈಕ್ರೋ ಸೀರೀಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಬಹಳಷ್ಟು ನನ್ನದೇ ಆದ ಪ್ರತಿಭೆನ ಜನರ ಮುಂದಿಡೋದಕ್ಕೆ ಅಥವಾ ನಾನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ತುಂಬಾ ಖುಷಿ ಇದೆ, ತುಂಬ ಹೆಮ್ಮೆ ಅನಿಸ್ತಿದೆ ಈ ಒಂದು ಇವೆಂಟಿಗೆ ಬಂದು. ಕೃಷ್ಣ ರುಕ್ಕು ಏನಾದರೂ ನಿಮ್ಮೆಲ್ರಿಗೂ ಮೆಚ್ಚುಗೆ ಆಗಿದ್ದರೆ ಆ ಕ್ರೆಡಿಟ್ಸ್ ಎಲ್ಲ ನಾನು ದಿಲೀಪ್ ಅವ್ರಿಗೆ ಅರ್ಪಿಸ್ತೀನಿ. ಏಕೆಂದರೆ ಆ ಪಾತ್ರಕ್ಕೆ ನನ್ನನ್ನು ಅವ್ರು ಆಯ್ಕೆ ಮಾಡಿದ್ರು. ಸಾಧಾರಣವಾಗಿ ನನಗೆ ಕತೆ ಸುಮಾರಾಗಿದ್ದರೆ ನಾನು ಒಪ್ಕೊಳ್ಳೋದಿಲ್ಲ. ಬಟ್ ದಿಲೀಪ್ ಅವರು ಅವ್ರ ಕತೆ ಹೇಳಿದ ರೀತಿ, ಆ ಪಾತ್ರವನ್ನು ಅವ್ರು ನನಗೆ ಕಟ್ಕೊಟ್ಟಂಥ ರೀತಿ ಇನ್ನೂ ಕಣ್ಮುಂದೆ ಇದೆ. ಇವತ್ತು ಅವರು ನನ್ನ ಜೊತೇಲಿ ಇಲ್ಲ, ಬಟ್ ಅದು ನನ್ನ ಕಣ್ಣಲ್ಲಿ ಮನಸ್ಸಲ್ಲಿ ಸದಾ ದಿಲೀಪ್ ಅವರು ಇರ್ತಾರೆ. ಕೃಷ್ಣ ರುಕ್ಕುವಿನ ನನ್ನ ಪಾತ್ರ ಏನಿದೆ, ಸೂರ್ಯಪ್ರಕಾಶ್ ಪಾತ್ರ, ಅದು ದಿಲೀಪ್ ಅವರಿಗೆ ಸಲ್ಲಬೇಕು. ವಾಹಿನಿ, ಬಹಳ ಮುಖ್ಯವಾಗಿ ವಾಹಿನಿ ಬಗ್ಗೆ ನಾನು ಮಾತಾಡಬೇಕು. ಈ ಗ್ರೂಪ್ ಏನಿದೆ, ಒಂದು 100 ವರ್ಷದ ಸಂಭ್ರಮ ಇವತ್ತೇನು ಕಾಣ್ತಾ ಇದೆ. ಒಂದು ಸಂಸ್ಥೆಯನ್ನು 100 ವರ್ಷ ಕಟ್ಟಿ ಬೆಳೆಸೋದು ಸುಲಭದ ಮಾತಲ್ಲ. ಅದು ಸಂಸ್ಥೆಗಳನ್ನು ಕಟ್ತಾರೆ, ಆದರೆ ಅದನ್ನು ಬೆಳೆಸ್ಕೊಂಡು ಬರೋದಿದೆಯಲ್ಲ, ಅದಕ್ಕೆ ಶಕ್ತಿ ಬೇಕು, ಎಲ್ಲ ರೀತಿಯ ಶಕ್ತಿ ಬೇಕು, ಯುಕ್ತಿ ಬೇಕು. ಇವತ್ತು ಆ ಸಂಸ್ಥೆಯಿಂದ ದೇಶದ ಎಲ್ಲ ಮೂಲೆಗಳಿಂದ ಲಕ್ಷಾಂತರ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಈ ಸಂಸ್ಥೆಯ ಮಾಲೀಕರಿಗೆ ನಾನು, ಆ ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿರೋದ್ರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ 100 ಅನ್ನೋದು 200 ಆಗಲಿ, ಇನ್ನೂ ಬಹಳಷ್ಟು ಕಲಾವಿದರು, ತಂತ್ರಜ್ಞರು, ಪ್ರತಿಭಾವಂತರು ಈ ವಾಹಿನಿ ಮುಖಾಂತರ ಜಗತ್ತಿಗೆ ಬರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ.